ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ನನ್ನ ಚಾನಲ್ ನೋಡೋರ್ಗೂ ಈಗಲೇ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ನಾನು ನಿಮಗೆ ಹೋಟೆಲ್ ಸ್ಟೈಲಲ್ಲಿ ಸಿಂಪಲ್ ಆಗಿ ಮೆಂತೆ ಬಾತ್ ಮಾಡೋದನ್ನ ತೋರಿಸ್ಕೊಡ್ತೀನಿ. ಇವತ್ತು ಮಾಡೋದು ತುಂಬ ಸಿಂಪಲ್ ಆಗಿ ಇರುತ್ತೆ. ಖಂಡಿತ ಇದು ನಿಮಗೂ ಕೂಡ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ತಿಳಿಸಿ. ಮೊದಲಿಗೆ ಕಾಯಿ, ಪೆಪ್ಪರ್, ಸೋಂಪು, ಚಕ್ಕೆ, ಲವಂಗ, 3 ಏಲಕ್ಕಿ, ಟರ್ಮರಿಕ್, ಗರಂ ಮಸಾಲ, ಕೊರಿಯಾಂಡರ್ ಪೌಡರ್, ಚಿಲ್ಲಿ, ಕೊತ್ತಂಬರಿ ಸೊಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಾಫ್ ಈರುಳ್ಳಿ, ಮತ್ತು ನೀವು ಮೆಂತೆ, ಕಸ್ತೂರಿ ಮೆಂತೆ, ಪಲಾವ್ ಎಲೆ, 1.5 ಆನಿಯನ್, 2 ಟೊಮ್ಯಾಟೊ. ನಾನೊಂದು ಕುಕ್ಕರ್ ತೊಗೊಂಡಿದ್ದೀನಿ. ಒಂದು ಕುಕ್ಕರ್ಗೆ 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾನು ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಸ್ಪೈಸಸ್ ಐಟಮ್ನೆಲ್ಲ ಹಾಕ್ಕೊಂಡು ನಾನು ಇವಾಗ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಬೌಲ್ ಆಫ್ ಅಷ್ಟು. ಅದನ್ನು ಚೆನ್ನಾಗಿ ಒಂದು 2 ಟೈಮ್ಸ್ನ ವಾಶ್ ಮಾಡಿ ಹಾಕ್ಕೊಳ್ಳಿ. ಯಾಕೆಂದರೆ ಅದರಲ್ಲಿ ಮಣ್ಣೆಲ್ಲ ಇರುತ್ತೆ ಸೊಪ್ಪಲ್ಲಿ, ಹಾಗಾಗಿ ಚೆನ್ನಾಗಿ ವಾಶ್ ಮಾಡಿನೇ ಹಾಕ್ಕೊಳ್ಬೇಕು. ಮತ್ತು ಅದನ್ನು ಚೆನ್ನಾಗಿ ಈಗ ಆಯಿಲಲ್ಲಿ ಫ್ರೈ ಮಾಡಬೇಕು. ಅದು ಚೆನ್ನಾಗಿ ಅದು ಫುಲ್ ಬಾಡೋಗೋವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ನಾನು ಹಾಫ್ ಬೌಲ್ ಆಫ್ ಬಟಾಣಿ ತೊಗೊಂಡಿದ್ದೀನಿ. ಅದು ಎಣ್ಣೆಲಿ ಸ್ವಲ್ಪ ಫ್ರೈ ಆದಮೇಲೆ ನಾನು 1.5 ಅಷ್ಟು ನಾನು ಆನಿಯನ್ನ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 2 ಟೊಮ್ಯಾಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಆದಮೇಲೆ ಚೂರು ಕಸ್ತೂರಿ ಮೆಂತ್ಯನ ಹಾಕ್ಕೊಳ್ಬೇಕು. ಒಂದು ಜಾರ್ಗೆ ಒಂದು ಅರ್ಧ ಕಾಯಿ, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 5ರಿಂದ 6 ಚಿಲ್ಲಿ ಹಾಕ್ಕೊಂಡಿದ್ದೀನಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಂತ. ನಾನೊಂದು ಅರ್ಧ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಸಾಕು. ಗರಂ ಮಸಾಲ, ಕೊರಿಯಾಂಡರ್ ಪೌಡರ್ ಹಾಕ್ಕೊಳ್ಳಿ. ಚೂರು ಅರಿಶಿಣ 1 ಟೀ ಸ್ಪೂನಷ್ಟು ಸಾಕು. ಗರಂ ಮಸಾಲನ ಜಾಸ್ತಿ ಬೇಡ, ಯಾಕೆಂದರೆ ಈ ಬೇಸಿಗೆಗೆ ಜಾಸ್ತಿ ಮಸಾಲೆನ ತಿನ್ನಬಾರ್ದು. ಮತ್ತು ಆ ರುಬ್ಬಿರೋ ಮಸಾಲೆನ ನಾವು ಅದು ಎಣ್ಣೆ ಎಲ್ಲ ಬಿಟ್ಕೊಂಡಿರುತ್ತಲ್ಲ ಆ ಮಸಾಲೆನ ಅದಕ್ಕೆ ಹಾಕ್ಕೊಳ್ಬೇಕು. ಖಾರ ವಾಸನೆ ಹೋಗೋವರೆಗೂ ಚೆನ್ನಾಗಿ ಅದು ಫ್ರೈ ಮಾಡ್ಕೊಳ್ಬೇಕು. ನಾನು 2 ಗ್ಲಾಸ್ ರೈಸಿಗೆ ನಾನು 4 ಗ್ಲಾಸ್ ಆಫ್ ವಾಟರ್ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಕುದ್ಮೇಲೆ ನಾನು 2 ಗ್ಲಾಸ್ ಆಫ್ ರೈಸ್ನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೊಳ್ಬೇಕು. ಅದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ. ಹೈ ಫ್ಲೇಮಲ್ಲಿ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಒಂದ್ಸಲಿ ತಿರುಗಿಸ್ಕೊಂಡಾದ್ಮೇಲೆ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಒಂದ್ಸಲಿ ಟೇಸ್ಟ್ ಮಾಡಿ. ನಾನು ಕೂಡ ಟೇಸ್ಟ್ ಮಾಡಿದ್ದೆ ಉಪ್ಪು ಖಾರನ. ಲಿಡ್ನ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲಿ ಅದನ್ನು ತಿರುಗಿಸ್ಕೊಳ್ಬೇಕು. ನಂತರ ನೀವು 1 ವಿಜಿಲ್ ಇಲ್ಲ ಅಂದರೆ 2 ವಿಜಿಲ್ನ ಹಾಕಿಸಿ, ಏನು ಪರವಾಗಿಲ್ಲ. ವಿಜಿಲ್ ಹೋದ್ಮೇಲೆ ನೀವು ಲಿಡ್ನ ಓಪನ್ ಮಾಡ್ಕೊಳ್ಬೇಕು. ತಕ್ಷಣ ಯಾರು ರಿಲೇಟಿವ್ಸ್ ಮನೆಗೆ ಬಂದರೆ 15 ಮಿನಿಟ್ಸಲ್ಲಿ ಆರಾಮಾಗಿಯೇ ಮೆಂತ್ಯ ಬಾತನ್ನ ಮಾಡ್ಕೊಳ್ಬೋದು ಮನೇಲಿ. ಎಲ್ಲರಿಗೂ ಕೂಡ ಇದು ತುಂಬ ಇಷ್ಟ ಆಗುತ್ತೆ. ಡಿಫ್ರೆಂಟಾಗೂ ಇರುತ್ತೆ ಮೆಂತ್ಯ ಬಾತು. ಯಾವಾಗಲೂ ನೀವೆಲ್ಲ ನಾರ್ಮಲ್ ಪಲಾವ್, ಟೊಮ್ಯಾಟೊ ಬಾತ್ ಆ ಥರ ಮಾಡ್ಕೊಳ್ತೀರಾ. ಮೆಂತ್ಯ ಮತ್ತು ಬಟಾಣಿ ಹಾಕಿ ಮಾಡಿದ್ರೆ ತುಂಬ ಡಿಫ್ರೆಂಟಾಗಿಯೂ ಕೂಡ ಇರುತ್ತೆ. ರಿಲೇಟಿವ್ಸ್ಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಮತ್ತು ಮಕ್ಕಳಿಗೆ ಬಾಕ್ಸಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ 2 ವಿಷಲ್ ನಾವು ಹಾಕಿಸ್ಕೊಂಡಿದ್ದೀವಲ್ಲ, ಲಿಡ್ನ ಓಪನ್ ಮಾಡಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದನ್ನು 1 ಪ್ಲೇಟಿಗೆ ಸರ್ವ್ ಮಾಡಿಕೊಂಡ್ರೆ ಇಷ್ಟೇ ಸಿಂಪಲ್ಲಾಗಿ ಮೆಂತ್ಯ ಬಾತ್ ರೆಡಿ. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ನೀವು ಕೂಡ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಇನ್ನಷ್ಟು ವೀಡಿಯೋಗೋಸ್ಕರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.